ಕೇಂದ್ರ ಸರ್ಕಾರದ ಉದ್ಯೋಗ ಖಾತ್ರಿ ಯೋಜನೆ ವಿಬಿಜಿ ರಾಮ್ಜಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಗ್ರಾಮೀಣ ಪ್ರದೇಶಗಳಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ. ತಾಲೂಕಿನ ತ್ಯಾಗರ್ತಿ, ಬೆಳ್ಳಂದೂರು, ಚೆನ್ನಾಪುರ, ಕುಡಿಗೆರೆ, ಹಿರೇಬಿಲಗುಂಜಿ, ಪಡವಗೋಡು ಸೇರಿದಂತೆ ವಿವಿಧೆಡೆ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಲಾಗುತ್ತಿದೆ. ಜಾನುವಾರುಗಳ ಕೊಟ್ಟಿಗೆ ನಿರ್ಮಾಣ, ಕುರಿ, ಕೋಳಿ ಶೆಡ್ ನಿರ್ಮಾಣ ಸೇರಿದಂತೆ ಯೋಜನೆಯಡಿ ಹಲವು ಸವಲತ್ತುಗಳನ್ನು ಪಡೆಯಲಾಗುತ್ತಿದ್ದು, ಕಾಮಗಾರಿ ಮೂಲಕ ಸ್ಥಳೀಯರಿಗೆ ಉದ್ಯೋಗದ ಭರವಸೆ ನೀಡಲಾಗುತ್ತಿದೆ. ಮಲೆನಾಡು ಭಾಗದಲ್ಲಿ ಜಾನುವಾರುಗಳಿಗೆ ಕೊಟ್ಟಿಗೆಗಳು ವ್ಯವಸ್ಥಿತವಾಗಿ ಇರುವುದಿಲ್ಲ. ಮಳೆಗಾಲ, ಚಳಿಗಾಲದಲ್ಲಿ ರಾಸುಗಳು ರೋಗಬಾಧಿತವಾಗುತ್ತವೆ. ಆದರೆ ಈಗ ರೈತರು ಈ ಯೋಜನೆಯಡಿ ಸಹಾಯಧನ ಪಡೆದು ಸುಸಜ್ಜಿತ ಕೊಟ್ಟಿಗೆ ನಿರ್ಮಿಸಿಕೊಳ್ಳುತ್ತಿದ್ದಾರೆ. ದೂರದರ್ಶನದೊಂದಿಗೆ ಫಲಾನುಭವಿ ಲೋಕೇಶ್, ವಿಬಿಜಿ ರಾಮ್ಜಿ ಯೋಜನೆಯಡಿ ಕೊಟ್ಟಿಗೆ ನಿರ್ಮಾಣಕ್ಕೆ ಸಹಾಯಧನ ದೊರೆಯುತ್ತಿದೆ. ಅಲ್ಲದೆ ಕುಡಿಯುವ ನೀರಿನ ಘಟಕ, ಒಳಚರಂಡಿ ವ್ಯವಸ್ಥೆ, ಕೆರೆ ಕಾಮಗಾರಿಯನ್ನು ಕೈಗೊಂಡಿರುವುದು ಸಹಕಾರಿಯಾಗಿದೆ ಎಂದು ಹೇಳಿದರು. ಸರ್ಕಾರ ತುಂಬಾ ಅನುಕೂಲ ಮಾಡಿಕೊಟ್ಟಿದೆ. ಮತ್ತೋರ್ವ ಫಲಾನುಭವಿ ಶಿವಪ್ಪ, ರೈತರು ಯೋಜನೆಯ ಸದುಪಯೋಗ ಪಡಿಸಿಕೊಂಡು ಹೆಚ್ಚಿನ ಲಾಭ ಪಡೆಯಬೇಕು. ಕೃಷಿ ಜೊತೆಗೆ ಹೈನುಗಾರಿಕೆ, ಕುರಿ, ಕೋಳಿ, ಮೊಲ ಸಾಕಣೆಯಂತಹ ಉಪ ಕಸುಬುಗಳಿಂದ ಹೆಚ್ಚಿನ ಪ್ರಗತಿ ಸಾಧ್ಯವಿದೆ ಎಂದು ಹೇಳಿದರು. ಕೋಳಿನ ಸಾಕಾಣಿಕೆ ಮಾಡ್ತೀನಿ. ಕೃಷಿ ಅದರಿಂದ ನಮಗೆ ಗೊಬ್ಬರ ಮತ್ತೆ ತೋಟದ ಇದಕ್ಕೆ ಎಲ್ಲ ಗೊಬ್ಬರ ಸಿಗ್ತಾ ಇದೆ, ಅನುಕೂಲ ಆಗ್ತೈತೆ ನಿಮಗೆ. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮೌನೇಶ್ ಬಡಿಗೇರ್, ಉದ್ಯೋಗ ಅರಸಿ ಗ್ರಾಮೀಣ ಜನತೆ ಗುಳೆ ಹೋಗುವುದನ್ನು ತಪ್ಪಿಸಲು ಗ್ರಾಮ ಮಟ್ಟದಲ್ಲೇ ಉದ್ಯೋಗ ಖಾತ್ರಿ ನೀಡಲಾಗುತ್ತಿದೆ. ಯೋಜನೆಯ ಬಗ್ಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜನರಿಗೆ ಮಾಹಿತಿ ಒದಗಿಸಲಾಗುತ್ತಿದೆ ಎಂದು ಹೇಳಿದರು. ಇವನ್ನೆಲ್ಲವನ್ನು ತಗೊಳ್ಳೋಕ್ಕೆ ಎಲ್ಲ ಅನುವು ಮಾಡಿಕೊಟ್ಟಿದ್ದೇವೆ. ಆಲ್ಮೋಸ್ಟ್ ಏನಾಗಿದೆ, ಎಲ್ಲ ನಾವು ಸುಮಾರು 3122 ವರ್ಷಗಳನ್ನ ಇದರಲ್ಲಿ ತಗೊಂಡಿದ್ದೇವೆ. ಇದರಲ್ಲಿ ಎಲ್ಲ ಕಾಮಗಾರಿಗಳು ಇನ್ಕ್ಲೂಡ್ ಆಗಿದ್ದಾವೆ. ಯೋಜನೆಯ ಸಹಾಯಕ ನಿರ್ದೇಶಕರಾದ ಪೂರ್ಣಿಮಾ ಆರ್ಎಂ, ಪ್ರಸ್ತುತ 844 ಕಾಮಗಾರಿಗಳಿಗೆ ಯೋಜನೆಯಡಿ ಅನುಮೋದನೆ ಪಡೆದು ಕಾಮಗಾರಿ ಕೈಗೊಳ್ಳಲಾಗಿದೆ. ಜನರು ಯೋಜನೆಯನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಬೇಕು ಎಂದು ಹೇಳಿದರು. ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಹೈನುಗಾರಿಕೆ ಮಾಡೋದ್ರಿಂದ ಅವರಿಗೆ ವಿದ್ಯಾಭ್ಯಾಸದಲ್ಲಿ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ, ಆರ್ಥಿಕತೆಯಲ್ಲಿ ಮುಂದುವರಿತಾರೆ. ಯೋಜನೆಯ ಸಮನ್ವಯಾಧಿಕಾರಿ ನಿತ್ಯಾನಂದ, ಕೊಟ್ಟಿಗೆ ನಿರ್ಮಾಣಕ್ಕೆ ಸಹಾಯಧನ ಒದಗಿಸಲಾಗುತ್ತಿದ್ದು, ಪರಿಣಾಮ ರೈತರು ಸುಸಜ್ಜಿತ ಕೊಟ್ಟಿಗೆಗಳನ್ನು ನಿರ್ಮಿಸಿಕೊಳ್ಳುತ್ತಿದ್ದಾರೆ ಎಂದು ತಿಳಿಸಿದರು. ಅವರಿಗೆ ವಿಬಿಜಿ ರಾಮ್ಜಿ ಯೋಜನೆಯಲ್ಲಿ ಉತ್ತಮ ಅವಕಾಶವನ್ನು ಕಲ್ಪಿಸಿಕೊಟ್ಟು ಎಲ್ಲರೂ ಕೂಡ ಉತ್ತಮವಾಗಿ ಸುಸಜ್ಜಿತವಾಗಿರ್ತಕ್ಕಂಥ ಕೊಟ್ಟಿಗೆಯನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಮತ್ತು ದನಗಳನ್ನು ಕೂಡ ತುಂಬ ಚೆಂದಾಗಿ ಸಾಕಿದ್ದಾರೆ ಈಗ. ಮತ್ತು ಈ ರಾಜ್ಯದ ಎಲ್ಲ ಜನರು ಕೂಡ ವಿಬಿಜಿ ರಾಮ್ಜಿ ಯೋಜನೆಯ ಲಾಭವನ್ನು ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ